ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೋಡಿ, ಲಿಂಬೆಹಣ್ಣು ತಂದಿದ್ದೇನೆ. ಇದು ಲಿಂಬೆಹಣ್ಣು ಉಪ್ಪಿನಕಾಯಿ ಮಾಡಲಿಕ್ಕೆ. ಈ ಜ್ವರ ಬಂದಾಗೆಲ್ಲ ತಿನ್ನಲಿಕ್ಕೆ ಒಳ್ಳೆಯದಾಗ್ತದೆ. ಗಂಜಿ ಹೊತ್ತಿಗೆ ತಿನ್ನಲಿಕ್ಕೆ ಭಾರಿ ಚೆನ್ನಾಗಿರುತ್ತೆ. ಜ್ವರ ಬಂದಾಗ ಬಾಯಿಗೆ ರುಚಿ ಇರುವುದಿಲ್ಲ. ಆವಾಗ ಲಿಂಬೆಹಣ್ಣು ಹಾಕಿ ನೀವು ಗಂಜಿ ಊಟ ಮಾಡಿದರೆ ಆರೋಗ್ಯಕ್ಕೆ ಒಳ್ಳೆಯದು, ಬಾಯಿ ರುಚಿಗೂ ಒಳ್ಳೆಯದು. ಇದನ್ನು ತೊಳಿಬೇಕು. ಮಾರ್ಕೆಟಿಂದ ತಂದದಷ್ಟೇ ತೊಳಿಬೇಕು. ಮಾರ್ಕೆಟಿಂದ ತಂದದ್ದು. ಈಗ ಸಾಮಾನ್ಯವಾಗಿ ಎಲ್ಲ ಕಡೆಯಲ್ಲಿ ಜ್ವರ ಬರ್ತಾ ಇದೆ. ನಾವು ಸೊಳ್ಳೆಗಳು ಜಾಸ್ತಿ, ಮೊನ್ನೆ ಮಳೆ ಬಂತು, ಅದರಿಂದ ಅದಲ್ಲದೆ ಈಗ ನನ್ನ ಮಗನಿಗೆ ಜ್ವರ ಬಂದಿತ್ತು. ಹಾಗೆ ನಮಗೆ ಸಡನ್ ಉಪ್ಪಿನಕಾಯಿ ಬೇಕು ಅಂತ ನೋಡುವಾಗ ಮನೆಯಲ್ಲಿ ಉಪ್ಪಿನಕಾಯಿ ಇಲ್ಲ. ಈ ಅಂಗಡಿಯಿಂದ ತಂದರೆ ಅದರಲ್ಲಿ ಕೆಮಿಕಲ್ ಇರ್ತದೆ. ಅದಕ್ಕೆ ನಾವೇ ಮನೆಯಲ್ಲಿ ಮಾಡುವ ಅಂತೇಳಿ ಹೊರಟದ್ದು. ಈಗ ನಿಮಗೆ ದೊಡ್ಡದು ಕಾಣ್ತದೆ. ಅದು ಸ್ವಲ್ಪ ದಿವಸ ಆದ ಅದು ಮುಟ್ಟಾಗಿ ಏನು ಇರಲ್ಲ, ಕರಗಿರ್ತದೆ. ಕಾಯಿ ಮೆಣಸೆಲ್ಲ ಹಾಕ್ತದೆ ಅಷ್ಟೇ, ಅದು ಕರಗುತ್ತದೆ. ಫಸ್ಟು ಉಪ್ಪನ್ನು ಹಾಕ್ಕೊಡು, ಆಯಿತಾ? ಉಪ್ಪು ಹಾಗೆ ಇವತ್ತಿನ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.